ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕೇಡುಗಳು ಒಳ್ಳೆಯದಕ್ಕಾಗಿಯೇ. ಅದಕ್ಕೆ ಆಧಾರವಾಗಿ ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ನೋಡ್ರಿ, ಈ ವಾಕ್ಯ ಭಾಗವನ್ನು ಯೋಸೇಫನು ತನ್ನ ಸಹೋದರರಿಗೆ ಹೇಳುತ್ತಿದ್ದಾರೆ. ಗುಂಡಿಯೊಳಗೆ ಹಾಕಿದ ಸಹೋದರರಿಗೆ, ತನ್ನನ್ನು ಇಷ್ಮಾಯಿಲರಿಗೆ ಗುಲಾಮರಾಗಿ ಮಾರಿದಂಥ ತನ್ನ ಸಹೋದರರಿಗೆ ಹೇಳುತ್ತಾ ಇದ್ದಾನೆ, ನೀವು ನನಗೆ ಕೇಡನ್ನು ಬಯಸಿದರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿಯೇ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಅನೇಕ ಸಾರಿ ಸ್ತೋತ್ರ, ನಾವು ನಂಬಿದ ಜನರೇ ನಮಗೆ ಕೇಡು ಮಾಡಲಿಕ್ಕೆ ಬರಬಹುದು, ನಮ್ಮ ಸ್ವಂತದವರೇ ನಮಗೆ ಕೇಡು ಮಾಡಲಿಕ್ಕೆ ಬರಬಹುದು. ಆದರೆ ಒಳ್ಳೆಯ ದೇವರು ಏನು ಮಾಡ್ತಾರೆ ಗೊತ್ತಾ? ಆ ಕೇಡುಗಳನ್ನು ಮೇಲಾಗಬೇಕೆಂಬುದಾಗಿ ಸಂಕಲ್ಪಿಸುತ್ತಾರೆ. ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸುವ ದೇವರು. ಸ್ತೋತ್ರ, ಸಮಸ್ಯೆಗಳ ಮಧ್ಯದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡುವಂಥ ದೇವರು. ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಒಂದು ಒಳ್ಳೆಯದಕ್ಕಾಗಿ ಅನುಕೂಲವಾದ ಸಂಗತಿಗಳನ್ನು ದೇವರು ಮಾಡುತ್ತಾರೆ. ಒಂದು ಚಿಕ್ಕ ನಡೆದಂಥ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆಫ್ರಿಕಾ ದೇಶದಲ್ಲಿ ಒಬ್ಬ ಭಕ್ತನು ಮಿಷನರಿ ಸೇವೆಗೆ ಎಂಬುದಾಗಿ ಹೋಗಿದ್ದಾಗ, ಆ ಸೇವೆಗೆ ಹೋಗುವ ಮುಂಚಿತವಾಗಿ ಅವನಿಗೆ ಒಂದು ಅಪಘಾತವಾಯಿತು. ಅದರ ನಿಮಿತ್ತವಾಗಿ ಒಂದು ಕಾಲನ್ನು ತೆಗೆದು ಬಿಟ್ಟರು. ಆ ಕಾಲನ್ನು ತೆಗೆದು ಒಂದು ಮರದಿಂದ ಮಾಡಿದ ಕಾಲನ್ನು ಅವರಿಗೆ ಜೋಡಿಸಲಾಗಿತ್ತು. ಆದರೂ ಕೂಡ ಅವರು ಅದನ್ನು ಯಾವ ಕಾರ್ಯವನ್ನು ನೆನೆಸದೆ ಗುಣಗುಟ್ಟದೆ ದೇವರು ಏನೋ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅವರು ತಿರುಗಿ ಮತ್ತೆ ಆಫ್ರಿಕಾ ದೇಶಕ್ಕೆ ಸೇವೆಗಾಗಿ ಹೋದರು. ಅದು ಕಾಡು ಜನರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರು ಕಾಡಲ್ಲಿ ಹೋದಾಗ ಕಾಡು ಮನುಷ್ಯರು ಇವರನ್ನು ಹಿಡಿದುಕೊಂಡು ಬಿಟ್ಟರು. ಅವರ ಪದ್ಧತಿಯ ಪ್ರಕಾರ ಅಥವಾ ಸಂಪ್ರದಾಯದ ಪ್ರಕಾರ ಯಾರಾದರೂ ಆ ಕಾಡಲ್ಲಿ ಹೊಸಬರು ಸಿಕ್ಕರೆ ಅವರನ್ನು ದೇವರಿಗೆ ಬಲಿ ಕೊಡುತ್ತಾ ಇದ್ದರು. ಈಗ ಅವರನ್ನು ಹಿಡಿದುಕೊಂಡು ಹೋಗಿ ಆ ದೇವತೆಗಳ ಮುಂದೆ ಸ್ತೋತ್ರ ಇವರನ್ನ ಬಲಿ ಕೊಡಬೇಕೆಂಬುದಾಗಿ ಅವರ ಕಾಲನ್ನು ಕಟ್ ಮಾಡಲಿಕ್ಕೆ ಕತ್ತಿ ತಗೊಂಡು ಆ ಮರದ ತುಂಡನ್ನು ಹಾಕಿದ್ರಲ್ವ, ಆ ಕಾಲಿಗೆ ಅವರು ಹಾಕಿದಾಗ ಅವರ ಕಾಲು ಕಟ್ಟಾಗಲಿಲ್ಲ. ಆಗ ಅವರ ಆಶ್ಚರ್ಯ ಆಯಿತು. ಅಯ್ಯೋ, ಇದು ಎಂಥದ್ದು ಈ ಮರ? ಸ್ತೋತ್ರ, ನಾವು ಕಡದಂಥ ಕಾಲು ಕಟ್ ಮಾಡಿದ್ರೆ ಕಟ್ಟಾಗತ್ತೆ, ಇವರು ಕಾಲೇ ಕಟ್ಟಾಗ್ತಲ್ವ, ಇವನೇನೋ ಪರಲೋಕದಿಂದ ಬಂದಂಥ ದೇವರ ಅವತಾರ ಎಂಬುದಾಗಿ ಭಯಪಟ್ಟರು. ಅದು ಮಾತ್ರವಲ್ಲ, ಅದೇ ಸ್ಥಳದಲ್ಲಿ ಆ ಬೋಧಕರು ಬೋಧಿಸಿದ ಶುಭ ಸಂದೇಶವನ್ನು ಕೇಳಿ ಯೇಸುವನ್ನು ಸ್ತೋತ್ರ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. ನೋಡ್ರಿ, ಒಂದು ವೇಳೆ ಆ ಸೇವಕರು ನೆನೆಸಿರಬಹುದು, ಯಾಕೆ ನನಗೆ ಆಕ್ಸಿಡೆಂಟು, ನನ್ನ ಕಾಲು ಹೋಯ್ತಲ್ವ, ಮರದ ಕಾಲನ್ನು ಹಾಕಿದ್ದೇನಲ್ವ. ನೋಡ್ರಿ, ಹಾಗೆ ಯೋಚಿಸಲಿಲ್ಲ. ಅವರ ಆ ಕಾಲು ಹೋದದರಲ್ಲಿ ಕೂಡ ದೇವರು ಒಂದು ಒಳ್ಳೆಯದೇ ಮಾಡಿ ಅವರ ಜೀವ ತಪ್ಪಿಸಲ್ಪಟ್ಟು ಅಲ್ಲಿ ಸೇವೆ ನಡೀಲಿಕ್ಕೆ ದೇವರು ಕೃಪೆ ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ದುರ್ಬಲ ಅವಸ್ಥೆಯ ಮಧ್ಯದಲ್ಲಿ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಸಹ ಇಂಥದೇ ಅದ್ಭುತವನ್ನು ದೇವರು ನಮಗೆ ಮಾಡ್ತಾರೆ. ನೀವು ಹಾದು ಹೋಗುವಂಥ ಸ್ತೋತ್ರ ಸಂಗತಿ ಬಹಳ ಕಷ್ಟಕರವಾಗಿರಬಹುದು, ಸಮಸ್ಯೆ ದೊಡ್ಡದಾಗಿರಬಹುದು. ಆದರೆ ನೀವು ದೇವರನ್ನು ಪ್ರೀತಿಸುವ ಕಾರಣವಾಗಿ, ನೀವು ದೇವರ ಮೇಲೆ ಇಟ್ಟಂಥ ಭಕ್ತಿಯ ನಿಮಿತ್ತವಾಗಿ ದೇವರು ಸ್ತೋತ್ರ ಕೇಡುಗಳ ಮಧ್ಯದಲ್ಲಿ, ಕೆಟ್ಟದರ ಮಧ್ಯದಲ್ಲಿ ಕೂಡ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗಾದರೆ ದೇವರನ್ನ ನಂಬಿ, ಸ್ವಾಮಿ ನಾನು ನಿನ್ನನ್ನು ನಂಬ್ತೇನೆ, ನನಗೆ ಒಂದು ಒಳ್ಳೆಯದನ್ನು ಮಾಡ್ರಿ ಎಂಬುದಾಗಿ ನಿಶ್ಚಯವಾಗಿ ಕೇಡುಗಳ ಮಧ್ಯದಲ್ಲಿ ಸಹ ದೇವರು ಒಂದು ಒಳ್ಳೆಯದನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ ಸ್ತೋತ್ರ, ಕೇಡುಗಳ ಮಧ್ಯದಲ್ಲಿ ಒಳ್ಳೆಯದನ್ನು ಮಾಡುವ ದೇವರು ನೀವು ಸ್ವಾಮಿ. ಈ ಲೋಕದ ಜನರು ದೇವರೇ, ನಾವು ಎಷ್ಟೇ ನಂಬಿದ ವ್ಯಕ್ತಿಗಳಿರಲಿ, ಎಲ್ಲೋ ಒಂದು ಸಾರಿ ಸ್ವಾಮಿ ಅವರೆಲ್ಲ ಕೇಡುಗಳನ್ನು ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಆದರೆ ದೇವರೇ, ಅವುಗಳ ಮಧ್ಯದಲ್ಲಿ ಸಹ ಒಳ್ಳೆಯವನಾದ ದೇವರು, ನೀನು ಒಳ್ಳೆಯದನ್ನೇ ಮಾಡುವ ದೇವರು. ಈ ದಿನ ಕೂಡ ನಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ, ನಮ್ಮ ಜೀವಿತದಲ್ಲಿ ಅಡ್ಡವಾಗಿರುವಂಥ ಎಲ್ಲ ಸಂಗತಿಗಳು ಅದು ಒಳ್ಳೆಯದಕ್ಕಾಗಿಯೇ ನೀವು ಮಾರ್ಪಡಿಸ್ರಿ ಸ್ವಾಮಿ. ಅದನ್ನು ಒಳ್ಳೆಯದಕ್ಕಾಗಿಯೇ ನೀವು ಮಾರ್ಪಡಿಸ್ರಿ. ನಾವು ನಂಬ್ತೇವೆ, ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರೇ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ದೇವರೇ, ಏನು ಮಾಡುವುದು ಎಂಬುದಾಗಿ ಗೊತ್ತಿಲ್ಲದೆ ಬಹಳ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ನಡೆಯಲಿ. ಅವರು ಕೇಡುಗಳ ಮಧ್ಯದಲ್ಲಿ ಒಂದು ಒಳ್ಳೆಯದು ಸಂಭವಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ. ನಿಮ್ಮ ಹಸ್ತ ಜೊತೆಗಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ,
ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಸೋತು ಹೋಗಬೇಡ್ರಿ, ಕಣ್ಣೀರಿಡಬೇಡ್ರಿ. ದೇವರು ನಿಮಗೊಂದು ಒಳ್ಳೆಯದು ಮಾಡಲಿಕ್ಕಿದ್ದಾರೆ, ಒಂದು ಅದ್ಭುತ ದೇವರು ಮಾಡಲಿಕ್ಕಿದ್ದಾರೆ. ದೇವರನ್ನ ನಂಬ್ರಿ, ಬಲವಾಗಿ ಪ್ರಾರ್ಥಿಸ್ರಿ, ದೇವರನ್ನ ದೃಷ್ಟಿಸ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.